7 years ಓಲ್ಡ್ ಟೆಂಪಲ್ಗೆ ನಾವು ಬಂದಿದ್ದೀವಿ ಇವತ್ತು. ಆ್ಯಂಡ್ ತುಂಬ ಲಾಂಗ್ ಟೈಮ್ ಆಗುತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಟೆಂಪಲ್ ಹೇಗಿರುತ್ತೆ ಅಂತ ನೋಡೋಣ. ಟೆಂಪಲ್ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಟೆಂಪಲ್ ಓಪನ್ ಆಗೋದು ಬಂದು 7:30ಗೆ, ಬಟ್ ನಾವು ಬೇಗ ಬಂದಿದ್ದೀವಿ. ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕಾ? ರೌಂಡ್ ಹೋಗ್ಬರೋಣ. ನೋಡಿ ಬೆಳಗ್ಗೆ ಬರ್ತಾ ಹೋಗ್ತಿದ್ದಂಗೆ ಹನುಮಾನ್ ದರ್ಶನ ಆಗ್ತದೆ. ಅದು ಬಂದು ಟೆಂಪಲ್ ಒಳಗಡೆ. ಸೊ ಅಲ್ಲೇ ಮೇನ್ ದೇವ್ರು ಇರೋದು. ಅಲ್ಲಿ ಆಮೇಲೆ ಹೋಗೋಣ. ಸದ್ಯಕ್ಕೆ ಇವಾಗ ಇಲ್ಲಿ ತುಂಬ ದೊಡ್ಡದಿದೆ, ಸುತ್ತಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನೋಡ್ಬೋದು ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸ್ಕೆಚ್ ಇದೆ. ಆ್ಯಂಡ್ ದೇವಸ್ಥಾನ ಯಾವ ಥರ ಇದೆ ಅಂತ ಕೂಡ ಆಕಾರ ಕೂಡ ಇದೆ. ಸೊ ದೇವಸ್ಥಾನ ಆಗಿದೆ ಅಂತ ಪ್ಲ್ಯಾನ್ ಕೂಡ ಹೇಗೆ ಮಾಡಿದ್ದಾರೆ ಅದನ್ನು ದೇವಸ್ಥಾನ ಆಪೋಸಿಟೇ ಹೊರಗಡೆ ಕೂಡ ಹಾಕಿದ್ದಾರೆ ಇದನ್ನು. ಆ್ಯಂಡ್ ಇದ್ರ ಬಗ್ಗೆ ಹಿಸ್ಟ್ರಿ ಕೂಡ ಏನಿದೆ ಅದನ್ನು ಫುಲ್ ಹಿಸ್ಟ್ರಿ, ಏನು ಟೆಂಪಲ್ ಬಗ್ಗೆ ಇದೆ, ಯಾವಾಗ ಸ್ಟಾರ್ಟ್ ಆಯಿತು, ಏನು ಹೇಗೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಡೀಟೇಲಾಗಿ ಹಾಕಿದ್ದಾರೆ. ಬೇಡ ಪಾಪ, ಬ್ರಹ್ಮಗೆ ಬೇಜಾರಾಗುತ್ತಲ್ವಾ. ನೀನು ಇನ್ನೂ ಮಾಡೋಣ, ನಾನು ಇನ್ನೂ ಮಾಡೋಣ. ನಾಲ್ಕು ಬಿಳಿಪತ್ರೆ ಮರ, ಎಲ್ಲ ನಾಗ ದೇವತೆಗಳ್ದೇ ಫುಲ್ ಎಲ್ಲ ವಿಗ್ರಹ ಇರೋದು. ಎಲ್ಲ ನಾಗ ದೇವತೆಗಳ್ದೇ ವಿಗ್ರಹ ಇರೋದು. ಆಂಟಿ ಇವಾಗ ಪೂಜೆ ಮಾಡಿ ಹೋಗಿದ್ದಾರೆ. ಅಳ್ತಾ ಇದೆ ಯಾಕೋ, ನೀನು ಕಳ್ಬೇಡ, ಏನು ಮಾಡಬೇಡ. ಇದೆಷ್ಟು ದಪ್ಪ ಇದೆ ಅಯ್ಯೋ. ಅಲ್ಲ ಬನ್ನಿ ಇವಾಗ ಟೆಂಪಲ್ ಒಳಗಡೆ ಹೋಗೋಣ. ಸೊ ಟೆಂಪಲ್ ಬಗ್ಗೆ ಇಲ್ಲಿ ಬರ್ತಿದ್ದಾರೆ. ಸೊ ಇವಾಗ ನಾವು ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ನಮ್ಮ ಕರ್ನಾಟಕದಲ್ಲೇ ತುಂಬ ಹಳೆಯ ದೇವಸ್ಥಾನ ಅಂತ ಇರೋದ್ರಲ್ಲಿ ಕೂಡ ಇದು ಒಂದು ಹೆಸರು ಮಾಡಿದೆ. ಹಂಗೆ ಇದು 9ನೇ ಶತಮಾನದಲ್ಲಿ ನೊಳಂಬ ರಾಜ ಅನ್ನೋರು ಇದನ್ನು ಒಂದು ಕಟ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಇದಕ್ಕೆ ತುಂಬ ಜನ ರಾಜರು ಕೂಡ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾರ್ಯಾರು ಹೇಗೆ ನೋಡೋಣ ಬನ್ನಿ. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೋಡ್ತಾ ಇರ್ಬೋದು ನೀವು, ಈ ಕಡೆ ಬಂದು ಅದ್ರ ಆಫೀಸ್ ಥರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಸೈಡ್ ಬಂದು ಅದು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅನ್ನದಾನ ಸಮ್ಟೈಮ್ಸ್ ಅಲ್ಲಿ ಫಂಕ್ಷನ್ಸ್ ಇದ್ದಾಗ ಆ ಕಡೆ ಮಾಡ್ತಾರಂತೆ. ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು
ಎಂಟ್ರೆನ್ಸ್ ಅಲ್ಲೇ ತುಂಬ ಚೆನ್ನಾಗಿದೆ. ಹಳೇಬೀಡು ಬೇಲೂರು ನಾವು ಯಂಗಿ ಟೆಂಪಲ್ಸ್ ಹೇಗಿದೆ ಅದೇ ಥರ ಇದೆ, ಯಾವುದೇ ಥರ ಚೇಂಜ್ ಇಲ್ಲ. ನನಗಂತೂ ನಾನು ಅಲ್ಲಿಗೆ ಹೋಗಿದ್ದೀನಿ ಏನೋ ಒಂದು ಥರ ಫೀಲ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಕೆತ್ತನೆ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರಂಟಲ್ಲಿ ಕೂಡ ಎಲ್ಲ ಕೂಡ ಸಿಂಹದಂತೆ ಕೆಳಗಡೆ ಕೆತ್ತಿದ್ದಾರೆ. ಆ್ಯಂಡ್ ಅದ್ರ ಮೇಲೆ ನಾರ್ಮಲ್ ಕಂಬ ಬರುತ್ತಲ್ವ, ಸೊ ಆ ಥರ ಇದೆ. ಒಂದೊಂದು ಕೆತ್ತನೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಈ ದೇವಸ್ಥಾನಕ್ಕೆ 5 ರಾಜರ ವಂಶದ ಕೊಡುಗೆ ಇದೆ ಅಂತ. ಗಂಗಾ ರಾಜರು ಆ್ಯಂಡ್ ಹೊಯ್ಸಳ ರಾಜರು ಆ್ಯಂಡ್ ಚಾಲುಕ್ಯ ರಾಜರು, ಗಂಗಾರಾಜ್ ವಂಶದವರು ಆ್ಯಂಡ್ ಚೋಳು ರಾಜರು, ಹೊಯ್ಸಳ ರಾಜರು, ಹಂಗೆ ನಮ್ಮ ಮೈಸೂರಿನ ವಿಜಯನಗರದ ರಾಜರು. ಸೊ ಇಷ್ಟು ಜನ ಇದಕ್ಕೆ ಕೊಡುಗೆ ನೋಡಿದ್ದಾರೆ. ಆ್ಯಂಡ್ ಫ್ರೆಂಡ್ ನೋಡ್ಬೋದು. ಸೊ ಇವರು ಸಿಂಹದ ಮೇಲೆ ಕೂತ್ಕೊಂಡು ಗಾಡಿ ಓಡಿಸ್ತಾರ ಇದೆ. ಆ್ಯಂಡ್ ಇಲ್ಲಿ ಡೋರ್ ಕೂಡ ಇದೆ. ಸೊ ಎಲ್ಲ ಕಡೆ ಎಲ್ಲಿ ಓಪನ್ ಇದೆ ಡೋರ್ ಆ ಕಡೆ ಈ ಥರ ಇದೆ. ಸೊ ಹಿಂದೆಯಿಂದ ಮಂಟಪ ಈ ಥರ ಕಾಣಿಸುತ್ತೆ. ಆ್ಯಂಡ್ ಯಾರಾದರೂ ನಂದಿ ಹಿಲ್ಸ್ಗೆ ಹೋಗೋರು ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಿ. ಸೊ ನಾನು ತುಂಬ ಸಲ ನಂದಿ ಹಿಲ್ಸ್ಗೆ ಹೋಗಿದ್ದೀನಿ, ಬಟ್ ಈ ಟೆಂಪಲಿಗೆ ಬಂದಿಲ್ಲ, ಮಿಸ್ ಮಾಡಿಕೊಂಡೆ. ಸೊ ಈ ಸಲ ಅದೇ ರೀಸನ್ಗೆ ಇದೇ ಟೆಂಪಲ್ಗೆ ಹೋಗಬೇಕು ಅಂತ ಪರ್ಟಿಕ್ಯುಲರಾಗಿ ಇದೇ ಟೆಂಪಲಿಗೆ ಬಂದಿದ್ವಿ. ಸೊ ಇಲ್ಲಿ ಒಳಗಡೆ ಕೂಡ ಬಾವಿ ಇದೆ. ಸೊ ನೋಡ್ತಾ ಇರ್ಬೋದು, ನೀರು ಕೂಡ ಇದೆ. ಇದನ್ನು ಯೂಸ್ ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಬಾವಿ ಅಂತೂ ಇದೆ. ಸೊ ಹಾಗೆ ಈ ಟೆಂಪಲಲ್ಲಿ ಒಳಗಡೆ 3 ದೇವಸ್ಥಾನ ಇದೆ, ಓಕೆನಾ. ಸೊ 3 ದೇವಸ್ಥಾನ ಕೂಡ ಅರುಣಾಚಲ ಸ್ವಾಮಿ ದೇವಸ್ಥಾನ, ಭೋಗನಂದೇಶ್ವರ ದೇವಸ್ಥಾನ ಆ್ಯಂಡ್ ಉಮಾ ಮಹೇಶ್ವರ ಟೆಂಪಲ್ ಕೂಡ ಇದೆ. ಸೊ ಈ 3 ದೇವಸ್ಥಾನ ಕೂಡ ಮೇಯ್ನು. ಸೊ ಇದನ್ನೇ ಕೂಡ ಈ ಏನು ಮಂಟಪ ಕಾಣಿಸ್ತಾ ಇದೆ, ಸೊ ಈ 3 ಕೂಡ ಅದೇ ದೇವಸ್ಥಾನದ್ದು. ಇಲ್ಲಿ ಕೂಡ ಒಂದು ಚಿಕ್ಕ ದೇವಿ ಕೂಡ ಇಟ್ಟಿದ್ದಾರೆ ಹಿಂದೆ. ಸೊ ನಾವಿಲ್ಲಿ ಮಾರ್ನಿಂಗ್ ಹೋಗಿದ್ದ ರೀಸನ ದೇವ್ರನ್ನ ತೊಳಿತಾ ಇದ್ರು. ಸೊ ದೇವ್ರ ಮೇಲಿರೋ ನೀರನ್ನು ತಲೆ ಮೇಲೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಅದನ್ನು ತೆಗೆದು ಹಾಕ್ಕೊಳ್ತಾ ಇದ್ವಿ, ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾನು ತುಂಬ ಕಡೆ ನೋಡಿದ್ದೀನಿ, ದೇವ್ರ ಮೇಲಿರೋ ಬಂದಿದ್ದ ನೀರನ್ನ ಹಾಕ್ಕೊಳ್ತಾರೆ. ಸೊ ಅಂದಾಗಿ ನಾನು ಕೂಡ ಹಾಕ್ಕೊಂಡೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ವಿಗ್ರಹಗಳು ಏನು ಸ್ಟ್ಯಾಚ್ಯೂ ಥರ ಇದೆ ಅದೆಲ್ಲ ಶಿವನ ಅವತಾರ ಅಂತ ಕೂಡ ಹೇಳ್ತಾರೆ. ಶಿವನ ಎಷ್ಟು ಅವತಾರ ಇದೆ ಅಷ್ಟು ಅವತಾರಗಳಲ್ಲಿ ಕೂಡ ಅದು ಲಿಂಗ ಎತ್ತಿದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ನಾನು ಇದನ್ನು ನೋಡ್ಬಿಟ್ಟು ಇದೇನು ಹಾವು ಥರ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಚಿಕ್ಕ ಮಗು ಥರ ಇದೆ. ಫೈನಲಿ ನಾನು ಆ್ಯಕ್ಚುಲಿ ಇದನ್ನು ಏನು ಅಂತ ನಾನು ಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಯಿತು, ಅದು ಮಗುದು ವಿಗ್ರಹಗಳು ಅವ್ರು ಕೆತ್ತಿರೋದು ಆ ಥರ ಇರೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಎಷ್ಟೊಂದು ವಿಚಾರಗಳು ಕೂಡ ನನಗೆ ಈಗಲೂ ಗೊತ್ತಾಗಲಿಲ್ಲ, ಅಷ್ಟು ಕ್ರಿಯೇಟಿವಿಟಿ ಆಗಿದೆ, ಅಷ್ಟು ತುಂಬ ಹಳೆ ಕಾಲದ್ದು. ಆ್ಯಂಡ್ ನೋಡಿ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಷ್ಟು ಒಳ್ಳೆ ಟೆಂಪಲ್ನ ಮಿಸ್ ಮಾಡ್ಕೊಂಡಲ್ಲ, ಇಷ್ಟು ವರ್ಷ ಇಲ್ಲಿವರೆಗೂ ಬಂದು ಇದನ್ನು ನೋಡಿಲ್ಲ ಅಂತ ಹೇಳಿ. ಸೊ ಇದೇನಿದೆ ಮಂಟಪ ಥರ, ಇದನ್ನು ಕೂಡ ವಿಜಯನಗರದ ರಾಜ ಅವರೇ ಕಟ್ಸಿರೋದು ಅಂತೆ.
ಆ್ಯಂಡ್ ಇಲ್ಲಿ ಕೂಡ ಟೆಂಪಲ್ ಒಳಗಡೆ ವಿಡಿಯೋ ಫೋಟೋಸ್ ಯಾವುದು ಕೂಡ ಅಲೋ ಇಲ್ಲ, ಅಂದಾಗಿ ಅವ್ರು ನಮ್ಮನ್ನ ವಿಡಿಯೋ ಮಾಡೋದಕ್ಕೆ ಏನು ಬಿಟ್ಟಿಲ್ಲ. ಬಟ್ ಟೆಂಪಲ್ ಆಪೋಸಿಟ್ ಇಲ್ಲಿ ನಂದಿ ಕೂಡ ಇದೆ, ನೋಡ್ಬೋದು ನಂದಿ ಕಾಣಿಸ್ತಾ ಇದೆ. ಸೊ ಇಷ್ಟೇ ನಮಗೆ ಒಳಗಡೆ ಬಿಟ್ಟಿದ್ದು. ಆ್ಯಂಡ್ ಒಳಗಡೆ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅಂದರೆ ತೋರ್ಸೋಕ್ಕಾಗಿಲ್ಲ. ನೋಡಿ ಗಬ್ಬ ವಿಡಿಯೋ ಮಾಡಿ ಇದೇನು ಹೇಳ್ತಾರೆ ಸ್ಟೇಜ್ ಇನ್ನು ಸ್ಕೂಲ್ಗೆ ಹೋಗಿದ್ರು ಏನ್ರ ಇದು ಕುತ್ಕೊಂಡಿದ್ದೀರಲ್ಲ, ಏನಿದು? ಇದಾ? ಹೌದಾ? ಮೊದಲು ಸ್ಕೂಲ್ ಆಗಿತ್ತಾ? ಇವಾಗ ಸೊ ಇದು ಹಳೆ ಕಾಲದ್ದು ರಥ. ಸೊ ತುಂಬ ಚೆನ್ನಾಗಿದೆ, ಡಿಸೈನ್ಸ್ ಕೂಡ ಇವಾಗ ಇದನ್ನು ಹಾಗೆ ಇಟ್ಟಿದ್ದಾರೆ. ಸೂಪರಾಗಿದೆ ಅಂತೂ. ಅದು ಎಷ್ಟು ಯೋಚನೆ ಮಾಡಿ ಎಷ್ಟು ಕ್ಲೀನಾಗಿ ಕಿತ್ತಿದ್ದಾರೆ. ಆ್ಯಂಡ್ ಈಗಲೂ ಕೂಡ ಎಷ್ಟೇ ವರ್ಷ ಆದರೂ ಈಗಲೂ ಕೂಡ ಹಾಗೆ ಇದೆ, ಡಿಸೈನ್ ಕೂಡ ಹಾಳಾಗಿಲ್ಲ. ಬಸ್ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು, ಇಷ್ಟು ಚೆನ್ನಾಗಿದೆ. ಟೆಂಪಲ್ನ ಗರ್ಭಗುಡಿ ಒಳಗಡೆ ನಮಗೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ, ಅಂದಾಗಿ ದೇವ್ರನ್ನ ಅಂತ ತೋರ್ಸೋಕ್ಕಾಗಲಿಲ್ಲ. ಬಟ್ ಆದಷ್ಟು ನನಗೆ ಟೈಮ್ ಇದ್ದಷ್ಟು ನನಗೆ ಆದಷ್ಟು ನಾನು ವಿಡಿಯೋ ತೋರಿಸ್ತೀನಿ ಏನಿದೆ ಅಂತ ಹೇಳಿ. ಆ್ಯಂಡ್ ಇವಾಗ ಟೆಂಪಲಿಂದ ಹೊರಡ್ತಾ ಇದ್ವಿ. ಬನ್ನಿ ಟೆಂಪಲ್ ಔಟ್ಸೈಡಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ.